ಮಂಜು ಮಾಡಿದ ಮೋಸದಾಟಕ್ಕೆ ತಕ್ಕ ಶಿಕ್ಷೆ ಆಯಿತು. ಕರ್ಮ ಸುಮ್ಮನೆ ಬಿಡಲರಿ ಅನ್ನೋದು ಇದಕ್ಕೆ ನೋಡಿ. ಎಲ್ಲ ಟಾಸ್ಕ್ಗಳಲ್ಲೂ ಗ್ರೇ ಏರಿಯಾ ಹುಡುಕುವ ಮಂಜು ಯಾವುದು ಈ ಚಿತ್ರ ಯಾವುದು ಟಾಸ್ಕ್ನಲ್ಲಿ ಚೀಟಿಂಗ್ ಮಾಡಿಬಿಟ್ರು. ಮೋಸದಾಟ ಆಡಿ ಒಂದು ಸುತ್ತು ಗೆಲ್ಲುವಲ್ಲಿ ಮಾತ್ರ ಮಂಜು ಯಶಸ್ವಿಯಾದರು. ಆದರೆ ಮಂಜು ತಂಡ ಆ ಆಟವನ್ನು ಗೆಲ್ಲಲೇ ಇಲ್ಲ ನೋಡಿ. ಇದಕ್ಕೆ ಕರ್ಮ ರಿಟರ್ನ್ಸ್ ಅಂತಾರೆ ಅಲ್ವಾ. ಮೋಸದಿಂದ ಒಮ್ಮೆ ಗೆಲ್ಲಬಹುದು, 2 ಸಾರಿ ಗೆಲ್ಲಬಹುದು, ಆದರೆ ಪ್ರತಿ ಬಾರಿಯೂ ಮೋಸದಾಟದಿಂದ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಇದಕ್ಕೇನೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ಮೋಸದಾಟದಿಂದ ಒಮ್ಮೆ ಗೆಲ್ಲಬಹುದು, 2 ಸಾರಿ ಗೆಲ್ಲಬಹುದು, ಆದರೆ ಪ್ರತಿ ಬಾರಿಯೂ ಮೋಸದಾಟದಿಂದ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದಕ್ಕೆ ಸಾಕ್ಷಿ ಬಿಗ್ ಬಾಸ್ ಮನೆಯಲ್ಲಿ 73ನೇ ದಿನ ನಡೆದ ಯಾವುದೇ ಈ ಚಿತ್ರ ಯಾವುದು ಈ ಟಾಸ್ಕ್ ಅನ್ನುವಂತಹ ಆಟ. ಚೀಟಿಂಗ್ ಮಾಡಿದ ಉಗ್ರ ಮಂಜು, ಗೌತಮಿ ನೇತೃತ್ವದ 11ರ ಹಬ್ಬರ ಹಾಗೂ ಹನುಮಂತನ ಲಮಾಣಿ ನೇತೃತ್ವದ ಜವಾರಿ ತಂಡಕ್ಕೆ ಯಾವುದು ಈ ಚಿತ್ರ ಯಾವುದು ಎಂಬ ಚಟುವಟಿಕೆಯನ್ನ ಬಿಗ್ ಬಾಸ್ ನೀಡಿದ್ರು. ಇದರ ಅನುಸಾರ ತಂಡದಲ್ಲಿ ಒಬ್ಬರು ಚಿತ್ರಗಳನ್ನ ನೋಡಿ ಮೂಕಾಭಿನಯ ಮಾಡಿ ತೋರಿಸಬೇಕಾಗಿತ್ತು. ಮತ್ತೊಬ್ಬರು ಅಭಿನಯವನ್ನ ಅರ್ಥೈಸಿಕೊಂಡು ಸೂಚಿಸುವ ಕ್ರಮಾನುಸಾರ ಡಬ್ಬಗಳನ್ನ ಜೋಡಿಸಬೇಕಿತ್ತು. 3 ಸುತ್ತುಗಳಲ್ಲಿ ಟಾಸ್ಕ್ ನಡೆಯಿತು. ಮೊದಲ ಸುತ್ತಿನಲ್ಲಿ ಐಶ್ವರ್ಯ ಚೆನ್ನಾಗಿ ಅಭಿನಯ ಮಾಡಿ ತೋರಿಸ್ತಿದ್ರು. ಶಿಶಿರ್ ಐಶ್ವರ್ಯ ಜೋಡಿಯ ಕೋಆರ್ಡಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಹೀಗಾಗಿ ಮೊದಲ ಸುತ್ತು ಜವಾರಿ ಮಂದಿ ಗೆದ್ದಿತ್ತು. 2ನೇ ಸುತ್ತಿನಲ್ಲಿ ಮಂಜು ತಂಡದಿಂದ ಆಕ್ಟ್ ಮಾಡಲು ಧನ್ರಾಜ್ ಬಂದ್ರು. ಶಿಶಿರ್ ತಂಡದಿಂದ ಆಕ್ಟ್ ಮಾಡಲು ಭವ್ಯ ಬಂದ್ರು. ಧನ್ರಾಜ್ ಮೂಕಾಭಿನಯ ಮಾಡಿ ತೋರಿಸ್ತಾ ಇದ್ದದ್ದು ಮಂಜುಗೆ ಅರ್ಥವಾಗಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಭವ್ಯ ತೋರಿಸೋದನ್ನ ನೋಡಿ ಮಂಜು ಡಬ್ಬ ಜೋಡಿಸಿದ್ದು ಸ್ಪಷ್ಟವಾಗಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ. ಆಗ ನೋಡಿದ್ರೆ ಧನ್ರಾಜ್ ರೊಟ್ಟಿಯನ್ನ ಅಭಿನಯ ಮಾಡಿ ತೋರಿಸ್ತಾ ಇದ್ರು. ಮುಂದಿನ ಚಿತ್ರವನ್ನ ನೋಡಿಕೊಂಡು ಬರಲು ಧನ್ರಾಜ್ ಹೋದಾಗ ಇತ್ತ ಭವ್ಯ ಟ್ರಾಫಿಕ್ ಸಿಗ್ನಲ್ ತೋರಿಸ್ತಾ ಇದ್ರು. ಧನ್ರಾಜ್ ಅದನ್ನ ಇನ್ನೂ ಮೂಕಾಭಿನಯ ಮಾಡಿ ತೋರಿಸಿರ್ಲಿಲ್ಲ. ಭವ್ಯ ಆಕ್ಟಿಂಗ್ ನೋಡಿ ಮಂಜು ಟ್ರಾಫಿಕ್ ಸಿಗ್ನಲ್ ಡಬ್ಬ ಇಟ್ರು. ಇದನ್ನ ಗಮನಿಸಿದ ಸುರೇಶ್ ಆಟ ಪಾಸ್ ಮಾಡಿ ಅಂತ ಹೇಳಿದಾಗ ಮಂಜು ಕಿವಿಗೆ ಹಾಕೊಳ್ಳೇ ಇಲ್ಲ. ಮಂಜು ಬೆಲ್ ಹೊಡೆದೇ ಬಿಟ್ರು. ಚೀಟಿಂಗ್ ಮಾಡಿದ್ರು ಉಸ್ತುವಾರಿ ಸುರೇಶ್ ಜೊತೆ ನನ್ನ ಗೆಸ್ ಅಷ್ಟೇ ಅಂತ ಮಂಜು ವಾದ ಕೇಳಿದ್ರು. ಆನಂತರ ಇದು ಗ್ರೇ ಏರಿಯಾ ಅಂತೇಳಿ ಮಂಜು ತಮ್ಮ ಗೆಲುವನ್ನ ಸೆಲೆಬ್ರೇಟ್ ಮಾಡಿಬಿಟ್ರು. ಉಸ್ತುವಾರಿಗಳ ಮಧ್ಯೆ ವಾಕ್ಸಮರ. ಮಂಜು ಮಾಡಿದ ಚೀಟಿಂಗ್ ಬಗ್ಗೆ ಉಸ್ತುವಾರಿಗಳಾದ ಗೋಲ್ಡ್ ಸುರೇಶ್ ಹಾಗೂ ಚೈತ್ರ ಮಧ್ಯೆ ವಾಗ್ವಾದ ನಡೆಯಿತು. ವಾಕ್ಸಮರ ಹೀಗಿತ್ತು. ಗೋಲ್ಡ್ ಸುರೇಶ್, ಧನ್ರಾಜ್ ಇನ್ನೂ ಬಂದಿರಲಿಲ್ಲ, ಯಾವ ಆಧಾರದ ಮೇಲೆ ಮಂಜಣ್ಣ ಚಿತ್ರಗಳನ್ನ ಎತ್ತಿ ಎತ್ತಿ ಇಡುತ್ತಿದ್ರು. ಚೈತ್ರ ಕುಂದಾಪುರ, ಮೊದಲಿಗೆ ಧನ್ರಾಜ್ ಆಕ್ಷನ್ ಮಾಡಿ ತೋರಿಸಿದ್ರು. ಗೋಲ್ಡ್ ಸುರೇಶ್, ಧನ್ರಾಜ್ ಅವರು ತೋರಿಸಿರ್ಲಿಲ್ವಲ್ಲ. ಚೈತ್ರ ಕುಂದಾಪುರ, ನಮ್ಮ ಕೋಡ್ ವರ್ಡ್ಸ್ ನಿಮಗೆ ಗೊತ್ತೇ ಆಗಲ್ಲ ಬಿಡಿ. ಗೋಲ್ಡ್ ಸುರೇಶ್, ಓವನ್ ಮತ್ತು ಟ್ರಾಫಿಕ್ ಸಿಗ್ನಲ್ನ ಧನ್ರಾಜ್ ಇಂದ ನನಗೆ ತೋರಿಸೋಕೆ ಹೇಳು, ನಾನು ಇದನ್ನ ಒಪ್ಪಲ್ಲ. ಚೈತ್ರ ಕುಂದಾಪುರ, ನಮ್ಮದು ಕೋಡ್ ವರ್ಡ್ಸ್ ಇದೆ. ಗೋಲ್ಡ್ ಸುರೇಶ್, ಯಾವುದು ಕೋಡ್ ವರ್ಡ್ಸ್? ರೊಟ್ಟಿ ತಿನ್ನೋದ್ರಲ್ಲಿ ಟ್ರಾಫಿಕ್ ಸಿಗ್ನಲ್ ಇದೆಯಾ? ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಬಿಗ್ ಬಾಸ್. ವಾಗ್ವಾದದ ಬಳಿಕ ಮುಖ ನೋಡುವಂತಿಲ್ಲ ಎಂಬ ರೂಲ್ಸ್ನ ಗೋಲ್ಡ್ ಸುರೇಶ್ ಜಾರಿಗೆ ತಂದ್ರು. ಇತ್ತ 3ನೇ ಸುತ್ತಿನಲ್ಲಿ ಬಿಗ್ ಬಾಸ್ ಮಾಸ್ಟರ್ ಸ್ಟ್ರೋಕ್ ಕೊಟ್ರು. ಊರುಗಳ ಹೆಸರುಗಳನ್ನ ಬಿಗ್ ಬಾಸ್ ಕೊಟ್ಟಿದ್ರು. ಅದನ್ನ ಅಭಿನಯ ಮಾಡಿ ತೋರಿಸೋಕೆ ರಜತ್ ಹಾಗೂ ಗೌತಮಿಗೆ ಚಾಲೆಂಜಿಂಗ್ ಆಗಿತ್ತು. ಉಸ್ತುವಾರಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡದ ಮಂಜು. 3ನೇ ಸುತ್ತಿನಲ್ಲಿ ಒಂದ್ಸಲ ಡಬ್ಬಗಳನ್ನ ಇಟ್ಮೇಲೆ ವಾಪಸ್ ತೆಗೆಯುವ ಹಾಗಿಲ್ಲ ಅಂತ ಗೋಲ್ಡ್ ಸುರೇಶ್ ಹೇಳ್ತಾ ಇದ್ರು. ಮಂಜು, ಏಯ್ ಹೋಗೋ ಅಂತ ಹೇಳಿದ್ರು. ಇಟ್ಟಿದ್ದನ್ನ ತೆಗೆದು ಇಡ್ತಿದ್ದಾರೆ, ನಾನು ಫೌಲ್ ಕೊಡ್ತೀನಿ ಅಂತ ಗೋಲ್ಡ್ ಸುರೇಶ್ ಹೇಳಿದಾಗ ಚೈತ್ರ ಇದಕ್ಕೆ ಒಪ್ಪಲಿಲ್ಲ. ಹಾಗೂ ಹೀಗೂ ಮಂಜು ಬೆಲ್ ಹೊಡೆದ್ರು. ಆದರೆ ಮಂಜು ಜೋಡಿಸಿದ್ದು ತಪ್ಪಾಗಿತ್ತು. ಬೆಲ್ ಹೊಡೆದು ತಪ್ಪಾಗಿದ್ದ ಕಾರಣ 1 ಪಾಯಿಂಟ್ ಜವಾರಿ ಮಂದಿ ತಂಡಕ್ಕೆ ಹೋಯಿತು. ಕರ್ಮ ಅನ್ನೋದು ಇದಕ್ಕೆ ನೋಡಿ. ಚೀಟಿಂಗ್ ಮಾಡಿ 1 ಪಾಯಿಂಟ್ ನ ಮಂಜು ಗಳಿಸಿದ್ರು. ಆದರೆ ಅದರ ಮುಂದಿನ ಟಾಸ್ಕ್ ನಲ್ಲೇ ಎಡವಟ್ಟು ಮಾಡಿಕೊಂಡ ಎದುರಾಳಿ ತಂಡಕ್ಕೆ ಮಂಜು 1 ಪಾಯಿಂಟ್ ಬಿಟ್ಟು ಕೊಡುವಂತಾಯ್ತು. ಮೋಸದಾಟ ಆಡಿದ್ರೆ ಅದೃಷ್ಟ ಕೈ ಹಿಡಿಯೋದಿಲ್ಲ ಅನ್ನೋದು ಇದಕ್ಕೆ ಇರಬೇಕು. ಕರ್ಮ ಯಾರನ್ನು ಸುಮ್ಮನೆ ಬಿಡಲ್ಲ ಅಂತಿದ್ದಾರೆ ವೀಕ್ಷಕರು. ಕ್ಲೀನ್ ಸ್ವೀಪ್. ಈ ವಾರದ ಟಾಸ್ಕ್ಗಳಲ್ಲಿ ಹನುಮಂತ ಮತ್ತು ತಂಡ ಎಲ್ಲ ಟಾಸ್ಕ್ಗಳನ್ನ ಗೆದ್ದು